ರೊಕ್ಕದ ಆಸೆಕಾಗಿ ಸಿಕ್ಕಂಗ ಹೇ ಸೈಲ ಬಿದ್ದ ಓಡಿ ಬಂದೆ ಸವಿ ಹತ್ತಾನ ನಿನ್ನ ತುಳದ ಬಿಟ್ಟನ ಉಳದ ಹೋಗ ಬಾರ ಮಂದಿನ ಮಳ್ಳ ಮಾಡು ಬೋದ ನಿನಗ ಯಾವ ಕೊಟ್ಟಾನ ಹಿಂಗ ಯಾವ ಕಲಿಶಾನ ಏ ಗಜಾಸುರ ದೈತ್ಯನ ಮರಣ ಮಾದೇವ್ಯಾಕ ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲೇ ನಿನ್ನ ಲೋಕನಾಥ ಮಾಡೋ ರೀತಿ ಹೌದೇನ ಅವನ ನಡತೆ ಹೌದೇನ ಗಂಡನ ಮಾಡ್ಕೊಂಡ್ರೆ ಮಕ್ಕಳಾಗ್ತಾವತ್ ನೋಡ್ರಿ ಕಿಲ್ ಹೆಚ್ಚಿ ಅಂತ ನೋಡ್ರಿ ಈಗ ಏನಿ ಗುರು ಆದ್ರೆ ಯಾರಿಂದ ಅದಿ ತಾಯಿ ಗುರು ಅಂತ ಹೇಳ್ತಿ ನೀ ತಾಯಿ ಆಗಬೇಕಾದ್ರೂ ಗಂಡ ಬೇಕ ಗಂಡ ಬೇಕತ್ರಿ ಗಂಡ ಇದ್ದಾಗ ನೀ ತಾಯಿ ಆಗತಿ ಅಂತ ವಾದಿಟ್ಟಾರ್ರಿ ತಮ್ಮ ಒಂದಾನೊಂದು ಟೈಮ್ದೊಳಗ ಏನಾಗಿತ್ತವ ಗಂಡ ಇದ್ದಾಗನ ತಾಯಿ ಆಗ್ತಾರೋ ಗಂಡ ಇದ್ರ ಮಕ್ಕಳಾಗ್ತಾವ ಹೌದು ಪಾಂಡು ಪ್ರತಾಪ್ ಓದಿ ನೋಡ ಅದ್ರೊಳಗೆ ಬ್ಯಾರಿನ ಐತಿಲಿ ಆಯ್ತಾರ ಸಾಲ ಆಗಿದೆ ಮಂದಿ ಎಲ್ಲಿ ಓದ್ಬೇಕು ಆಯ್ತಾರ ಸಾಲಿಗೆ ಆಯ್ತಾರ ಯಾರು ಹೇಳವರೆಲ್ಲ ಕೇಳವರಿಲ್ಲ ಇಂಥ ಮಂಗ್ಯನ ಮಕ್ಕಳಿಗೆ ಹೌದು ಇರ್ಲಿ ಆಯ್ತಾರ ಸಾಲಿ ತಮ್ಮ ಹೇಳ್ರಿ ಸ್ವತಃ ಪಾಂಡುರಾಜಾಗ ಇಬ್ರು ಹೆಂಡ್ರಿ ಇದ್ರು ಹೌದು ಯಾರ್ಯಾರ ಯಾರವ ಒಬ್ಬಕ್ಕಿ ಕುಂತಿ ಇನ್ನೊಬ್ಬಕ್ಕಿ ಮಾದರಿ ಹೌದು ಇಬ್ರು ಹೆಂಡ್ರಿದ್ರು ಇವ ಪಾಂಡುರಾಜ ಇದ್ದ ಒಂದ್ ಅಗದ ಮಾಡಿದ್ದ ಏನ್ ಮಾಡಿದವ ದಿನನಿತ್ಯ ಬ್ಯಾಟಿ ಆಡ್ಲಕ್ ಹೋಗ್ತಿದ್ದ ಅಡಿವ್ಯಾಗ ಬ್ಯಾಟಿ ಆಡ್ಲಕ್ ಹೋಗುವಾಗ ಏನಾತವ ಅಲ್ಲಿ ಒಬ್ಬ ಋಷಿ ಹೌದು ತನ್ನ ಹೆಂಡತಿ ಸಂಗಟ ರೂಪ ಬದಲಿ ಮಾಡಿ ಅಂದ್ರೆ ಯಾವ ರೂಪ್ರಿ ಜಿಂಕಿ ರೂಪ ತಾಳಿ ಹೌದು ಅಂದ್ರೆ ಚಿಗರಿ ರೂಪ ತಾಳಿ ಚಿಗರಿ ಹೆಂಡತಿಗೆ ಭೋಗ ಕೊಡ್ತಿದ್ದ ಹೌದು ಚಿಗರಿ ರೂಪ ತಾಳಿ ಹೆಂಡತಿಗೆ ಭೋಗ ಕೊಡ್ತಿದ್ದ ಏನಾತವ 7:30 ಗಂಟೆ ಆಗಿತ್ತು ಹೊತ್ತು ಮುಣಿಗಿ ಇವ ಪಾಂಡುರಾಜ ಬ್ಯಾಟಿ ಆಡ್ಬೇಕಂತ ಹೇಳಿ ಕೈಯಾಗ ಬಿಲ್ಲ ಬಾಣ ಹಿಡದ ತನ್ನ ಕೈಯಾಗಿನ ಬಿಲ್ಲ ಬಾಣ ಹಿಡದ ಬಾಣ ಹೂಡಿದ ಈ ಚಿಗರಿಯಾಗಿ ಏನ ಭೋಗ ಕೊಡ್ತಿದ್ವಲ್ಲ ಎಡ್ಡ ಚಿಗರಿಗಳು ಗಂಡು ಹೆಣ್ಣು ಕುಡಿಯವ ಬ್ಯಾಟಿ ಸಿಕ್ತ ನನಗ ತೇಳಿ ತನ್ನ ಕುದುರೆ ಮೇಲೆ ಕೂತ್ ಬಾಣ ಬಿಟ್ಟ ಬಾಣ ಹೋಗಿ ಗಂಡ ಚಿಗರಿ ಎದೆಯಾಗ ನಟ್ಟಿತು ಆ ಗಂಡ ಚಿಗರಿ ಎದೆಯಾಗ ನಟ್ಟಾಗ ಚಿಗರಿ ತನ್ನ ಅಸಲಿ ರೂಪದೊಳಗ ಬಂದು ಕಿಂದಮ ಋಷಿ ಅಸಲಿ ರೂಪದೊಳಗ ಬಂದ ಹೇಳ್ತಾನ ಏನಂತ ನನ್ನ ಎದಿಗೆ ಬಾಣ ಹೊಡೆದ ನನ್ನ ಪ್ರಾಣ ನೀ ತಗದಿ ಅಂದ್ರೆ ಅದು ಯಾವಾಗ ನನ್ನ ಹೆಂಡತಿ ಸಂಗಟ ರೂಪ ಬದಲಿ ಮಾಡಿ ನಾ ಭೋಗ ಕೊಡುವಾಗ ನನಗ ಬಾಣ ಹೊಡೆದ ನನ್ನ ಪ್ರಾಣ ತಗದಿ ಅಂದ್ರೆ ಪಾಂಡುರಾಜ ನೀನು ನಿನ್ನ ಹೆಂಡತಿ ಸಂಗಟ ಭೋಗ ಕೊಡಾಗ ನಿನ್ನ ಪ್ರಾಣ ಹೋಗ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟ ಹೌದು ಪಾಂಡುರಾಜಾಗ ಚಿಂತಿ ಬಿತ್ರಿ ಮತ್ ದಿವ್ಸ ಕಮ್ಮ ಕೂಳು ತಿಂದಿತ್ರಿ ಒಮ್ಮೆ ಕಣಿಕೆ ಹಾಕಿರ ಇದೆ ಅನ್ಕೊಂಡಿರ್ತದ ದಿವ್ಸ ಬೆಣ್ಣಿ ತಿಂದ ಬೇಕಿಗೆ ಬರೇ ಅನ್ನ ಮೊಸರು ಇಟ್ರ ಅದ ಹೆಂಗ ತಿಂತ ಮತ್ತೆ ನೆಲವಿಗೆ ಹಣಿಕೆ ಹಾಕುದಿ ಹಣಿಕೆ ಹಾಕ್ಲಕ್ ಹೋದ್ರ ಜೀವ ಹೋಗ್ತೈತಿ ನೆಲವಿಗೆ ಹಣಿಕೆ ಹಾಕಿದಿ ಜೀವ ಹೋಗ್ತೈತಿ ಕೆಳಗ್ ಸುಮ್ಮ ಕುಂಡಿರ್ತೀವಿ ಹೊಟ್ಟಿ ತುಂಬ ಏನ್ ಮಾಡ್ತಾನ ಅದಕ್ಕೆ ಪಾಂಡುರಾಜಾಗ ಚಿಂತಿ ಬಿತ್ತು ಹೌದು ಏನಂತ ಹೇಳಿ ಏನಂತವ 2 ಹೆಂಡ್ರದಾವು ಹೌದು ಹೊಲ ಯಾಟದಾವ ಎದಕ್ಕೂ ಉಪಯೋಗ ಇಲ್ದಂಗ ನಾನು ಹಣಿಬಾರ ಅಂದ ದುಃಖ ಮಾಡಿ ಅಳ್ಳಾಕತ್ತ ಕುಂತಿ ಕೇಳ್ತಾಳ ಬಂದು ಏನಂತವ ರೀ ಯಾಕ್ರಿ ದಿನನಿತ್ಯ ನಕ್ಕೋತಿ ಕೆಲ್ಕೋತಿರವ್ರು ಇಂದ ಏನಾಗೈತಿ ನಿಮಗ ಏನ್ ಬಂದದ ಹೇಳ್ರಿ ಮಾರಿ ಸಣ್ಣ ಮಾಡೇರಿ ಹೊಟ್ಟೆ ತುಂಬಾ ಕೂಳುತ್ತಿನವಾರಿ ಯಾಕ ಅಂದಾಗ ಅವಾಗ ಪಾಂಡುರಾಜ ಎಲ್ಲ ಹೇಳ್ದ ಏನಂತ ಹೇಳ್ತಾನ ಅವಾಗ ಹಿಂಗ ನನಗ ಋಷಿ ಶ್ರಾಪ ಕೊಟ್ಟಾನ ಹೌದು ಅವ್ರ ರೂಪ ಬದಲಿ ಮಾಡಿ ಗಂಡ ಹೆಂಡತಿ ಭೋಗ ಕೊಡುವಾಗ ನಾ ಬಾಣ ಹೊಡೆದನಿ ನೀನು ನಿನ್ನ ಹೆಂಡತಿನ ಹೋಗಿ ಕೂಡಿದ್ರೆ ನಿನ್ನ ಪ್ರಾಣ ಹೋಗ್ಲಿ ಅಂದಾನು ಅದಕ್ಕೆ ಹೆಂಗ ಮಾಡ್ಲಿ ನಾ ಅಂದಾಗ ಅವಾಗ ಕುಂತಿ ಒಂದು ಮಾತು ಹೇಳ ಏನಂತವ ಈಗ ನೀವು ಬಂದ ನಮ್ಮ ಮೈ ಮುಟ್ರೆ ನಿಮ್ ಪ್ರಾಣ ಹೋಗ್ತೈತಿ ನಿಮ್ಮ ಸಿಂಹಾಸನ ಅಂದ್ರೆ ಏನು ನಿಮ್ಮ ರಾಜ್ಯಕ್ಕ ವಾರಸದಾರ ಇಲ್ಲ ಅಂತ ಹೇಳಿ ದುಃಖ ಮಾಡಿ ಹೇಳತಿ ಅದಕ್ಕೆ ನಾ ಒಂದು ದಗದ ಮಾಡ್ತನೊಳಗೆ ಏನಂತ ಹೇಳ್ತಾರ್ರಿ ಅದು ನಿಂದು ಒಪ್ಪಿಗೆ ಇದ್ರ ನೀ ಹೂ ಅಂದ್ರೆ ನನಗ ಅಂತ್ಯಾಕ 5 ಮಂತ್ರಗಳದಾವ
ಆ ಮಂತ್ರಕ್ಕೆ ನೀ ಎಸ್ ಅಂದ್ರ ನೀ ಒಪ್ಪಿಗೆ ಕೊಟ್ರ ಒಪ್ಪಿಗೆ ಕೊಟ್ರ 5 ಮಂತ್ರದಿಂದ 5 ಮಕ್ಕಳ ಮಾಡ್ತಾನಂದಳ ಮಾಡ್ತೀನಿ ಅಂತ ತಾಯಿ ತಮ್ಮ ಹಾ ವಿಚಾರ ಮಾಡ್ರಿ ಮಾತೆಟ್ಟು ಗುಮ್ಮೈತಿ ನೋಡ್ರಿ ಎಷ್ಟು ಗುಮ್ಮದ್ರಿ ಇದು ವಿಷಯ. ಗಂಡ ಇದ್ರ ಮಕ್ಕಳಾಗ್ತಾವ ಗಂಡ ಮಗಲಾಗಿದ್ರ ಮಕ್ಕಳಾಗ್ತಾವ ಹೇಳ್ತಾನ ಇವ ನಿತ್ತು ಮತ್ ಇವ ಕಣದಳ ಪಾಂಡುರಾಜ ಇಬ್ರು ಹೆಂಡ್ರ ಮಗಲಾಗಿದ್ದ ಮಕ್ಕಳ ಮಾಡೋದು ಯಾಕೆ ನೀಗ್ಲಿಲ್ಲ ಯಾಕಾಗ್ಲಿಲ್ಲ ನಿಮ್ ಕೈಲಿ ತಾ ಮಾಡಿದ ಕರ್ಮ ತಾ ಉಣ್ಣಬೇಕು ಕೊಡ್ಬೇಕಾಗ್ಯದ. ಅವಾಗ ಹೆಂಡತಿಗೆ ಹೇಳ್ತಾನ ಕುಂತಿಗೆ ಏನಂತವ ನೀ ಏನ್ ಮಾಡ್ತೀವ ಏನ್ ಬಿಡ್ತೀವ ನನಗ್ ಗೊತ್ತಿಲ್ಲ ಒಟ್ಟ ಯಾವ ಮಂತ್ರ ನುಡಿತಿ ನುಡಿ ಏನ್ ಮಾಡ್ತಿ ಮಾಡ ಮಾಡು ಕರೆ ಒಟ್ಟ ನನ್ನ ಸಿಂಹಾಸನದ ಮ್ಯಾಲ ಒಟ್ಟ ಒಂದು ವಾರಸದಾರ ಹುಟ್ಟಿ ಬರ್ಬೇಕು ನನಗಂದ ದೀಪ ಹತ್ತಬೇಕು ಶಿವಾಸದ ಮ್ಯಾಲ ಅಂದಾಗ ಒಂದೊಂದು ಮಂತ್ರದಿಂದ ಒಬ್ಬೊಬ್ರು ಹುಟ್ಟಬೇಕಾದ ಹೌದೌದೌದೌದು. ಯಮನ ಮಂತ್ರದಿಂದ ಧರ್ಮ ಹುಟ್ಟಿದ ಇಂದ್ರನ ಮಂತ್ರದಿಂದ ಅರ್ಜುನ ಹುಟ್ಟಿದ ವಾಯು ಮಂತ್ರದಿಂದ ಭೀಮ್ ಹುಟ್ಟಿದ ಮತ್ತ ಅಶ್ವಿನಿ ಕುಮಾರ ಮಂತ್ರದಿಂದ ನಕುಲ ಸಹದೇವ ಹುಟ್ಟ್ಯಾರ ಕಿಂಗ ಹುಟ್ಟು ಗೊತ್ತು ಬರ್ಬೇಕಾತ ಮನ್ನಿ ಗಂಡ ಮಗಲಾಗಿದ್ಲೆ ನಿನಗೇನು ಬೆಂಕಿ ಎತ್ತಿತ್ತನ ಮಾಡ್ಬೇಕು ಮಕ್ಕಳ ಮನೆ ಕಡಿಬಿಡಿ ಮಾಡಿ ಮಾಡ್ಬೇಕು ಒಂದು ಇವ್ರು ಮತ್ತವ್ರದ ಮಂತ್ರ ನುಡಿಸವ್ರದಾರ ಇವ್ರು ಮತ್ತೊಬ್ರು ತಯಾರು ಮಾಡಿ ನಡೀತದ ಅಂತಾರ ಅವ್ರು. ತನ್ನ ಕೈಲೇ ನೇಗಲಿಕ್ಕಂದ್ರ ಕುಣಿದ ನೀಗ್ಲಿಕ್ಕ ನೆಲ ಡೊಂಕ್ ಐತೆ ಗಾಂಡಿದ್ರ ಮಕ್ಕಳಾಗ್ತಾವ ಇಲ್ಲಿ ಗಂಡ ಮಗಲಾಗಿದ್ರು ಮತ್ತೊಬ್ಬರ ಮಂತ್ರ ನುಡಿಬೇಕಾಗೈತಿ ನುಡಿ ಪರಿಸ್ಥಿತಿ ಬಂದೈತಿ ಅದೇ ಕಾದಿತ್ತ ಸತ್ರ ಸಾಯ್ಲಿ ಮತ್ತೊಬ್ಬರ ಮಂತ್ರ ನುಡಿಬೇಡ ಅನ್ಬೇಕು ಇದು ಹೆಂಗವ ಪುಕ್ಷಟ್ಯ ಪುರಾಣ ಉಂಡು ಹೋಗೋ ಗುರಾಣ ಯಾರ್ಯಾಕ ಏನಕ್ ಮಾಡಲ್ರಿ ಒಟ್ ನಾನು ಬೋರ್ಡ್ ನಂದು ಸಾಕು ಸಿಕ್ಕ ಯಾರ್ದಕ್ಕಿರೋತಕ್ಕ ಬೋರ್ಡ್ ಒಂದು ಅಂದಿರ್ಲತ್ತ ನೀವು ಇದನ್ನ ಬಿಡಿದ ನಮ್ಮ ಮುಂದೆ ಆಟ ಗಿರಿಗಿಸಿ ಆಟ 4 ಯುಗದಾಗ ಇಲ್ಲ ಹೆಣ್ಣ ಇಚ್ಚಿ ಕಡೆ ಏ ಯಾವ ಋಷಿ ಬರದು ಇಂತ ಪುರಾಣ ಸರ್ವ ದೇವ್ರೆಲ್ಲ ಶಕ್ತಿದಿಂದ ಉತ್ಪನ್ನ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದ ಏನ ಕಾರಣ ತಮ್ಮ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲಾನು ನಿನ್ನ ದೇವ್ರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಖೋನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಫಲವೇನ ಜಿಯಾಗ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಫಲವೇನ ಜಿಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ್ಗ ಗರ್ವ ಬಂದ ಏನ್ ಮಾಡ್ರು ಬ್ರಹ್ಮ ವಿಷ್ಣು ಮಹೇಶ್ವರ್ಗ ಬಂದ ಬಳಕ ಕಾಲತಮ್ಮ ಗರ್ವ ಬಂದು ಹೊಂಟು ಹೋದ್ರ ಎಲ್ಲಿ ಹೋದ್ರ ಹೋಯ್ತು ಮ್ಯಾಲ ರಾಂಪುರಕ್ಕ ಮ್ಯಾಲ ಹೋಯ್ತು ತಮ್ಮ ಹೇಳಿ ಏನ್ ಕೇಳ್ತಾರ ಏನಂತ ಒಟ್ಟ ನಾವ್ ಹೆಂಡ್ರಿ ಮಾತು ಕೇಳವ್ರಲ್ಲ ಹೌದು ಇದು ಹೆಣ್ತಿ ಅಂದ್ರ ಮನ್ಯಾಗ ಒಂದ್ ಆಳಿದ್ದಂಗತಿ ಇವಂಗ ಹೇಳ್ತಾನಲ್ರಿ ಹೆಣ್ತಿ ಮಾತನ ಕೇಳವಲ್ಲ ಹೌದು ಹೆಣ್ತಿ ಮಾತು ಕೇಳಂಗಿಲ್ಲ ಟೇಜ್ ಮೇಲೆ ವಾದ ಮಾಡ್ತಿ ಮಾಡ್ಯಾನಲ್ರಿ ಅನಸೂಯನ ಮನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಹೋಗಬೇಕಾದ್ರೆ ಇವ್ರೇನು ಹೆಂಡ್ರ ಮಾತು ಕೇಳಿ ಹೋಗ್ಯಾರೋ ಏನೋ ತಮ್ಮ ಸ್ವ ಇಚ್ಛೆಲೆ ಹೋಗ್ಯಾರೋ ಸ್ವತಃ ತಾವೇ ಬಂದಾರು ಇದು ಮುಂದಿನ ಸಂದಿಗೆ ನಿನ್ನ ತಲೆಯಾಗಿರ್ಲಿ ಉಳಿಲಿ ತಲೆಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಅನಸೂಯನ ಮನಿಗೆ ಹೋಗ್ಬೇಕಾದ್ರೆ ಹೆಂಗ ಏನ್ ಇವ್ರು ಹೆಂಡ್ರ ಮಾತು ಕೇಳಿ ಹೋಗ್ಯಾರೋ ಏನ್ ಹೆಂಡತಿ ಮಾತು ಕೇಳಾರ್ದ ಹೋಗ್ಯಾರೋ ಸ್ವಂತ ಬುದ್ಧಿಲಿ ಹೋಗ್ಯಾರೋ ಹೆಂಡತಿ ಮಾತು ಕೇಳಂಗಿಲ್ಲತ್ತ ನನಗ್ ಹೇಳ್ತಿ ಹೇಳ್ತಾನ್ರಿ ಇಲ್ಲಿ ದಗದ್ ಬೇರೆ ಆಗೈತಿಲ್ಲ ಹೆಂಗವ ಅದನ್ನ ನಾ ಹೇಳುದು ಬೇಡ ಅವನ ಹೇಳಿ ಬಾಯ್ಲಿ ಅವ್ನ ಬಾಯ್ಲಿ ಬಂದ ಬರ್ಲಿ ಅವನ ಬಾಯ್ಲಿ ಇಲ್ಲ ನಾನು ಹೆಂಡತಿ ಮಾತು ಕೇಳಿ ಹೋಗಿನ ಹೇಳು ಒಂದ ಇರಕ ಹೋಗಿಲ್ಲ ಹೇಳಿ ಒಂದ ಹೆಂಗ್ ಹೇಳ್ತಾನ ನೋಡು ಯಾವ್ಯಾವ ಲೆಕ್ಕಲೆ ಬರ್ತಾರೋ ಅದಕ್ಕೆ ಈಗೊಂದು ಮಾತು ಹೇಳ್ಯಾರಿ ಮತ್ತೇನವ ಗುರು ಅಂದ್ರ ಬಾಳ ದೊಡ್ಡವ ಗುರು ಬಹಳ ದೊಡ್ಡವ ಗಂಡ ಗುರು ಗಂಡ ದೇವರ ಗಂಡ ಪರಮ ಕೈಲಾಸ ಗಂಡ ಅಂದ್ರೆ ಹೆಚ್ಚಿನವ ಗಂಡ ಗುರು ಗುರು ಅಂದ್ರೆ ಹೆಂಗಿರ್ಬೇಕು ತಮ್ಮ ಗುರು ಅಂದ್ರೆ ಹೆಂಗ ತಾ ಕಲಿಸಿರುವಂತ ಶಿಷ್ಯನ ಶಿಷ್ಯನ ತಾ ವಿದ್ಯೆ ಕಲಿಸ್ಲಿ ಸುಧಾ ಬಿಡ್ಲಿ
ಗುರು ಎಲ್ಲಾರಿಗೆ ಅಷ್ಟೇ ಇರ್ಬೇಕು, ಅವ ಗುರು ದೊಡ್ಡವ. ಹೌದು, ಎಲ್ಲರಿಗೂ ಒಂದೇ ಇರ್ಬೇಕಲ್ರಿ. ಇವ ಹಂಗಾಗಿಲ್ರಿ, ಗುರು ಹರಗುರು ಗುರು. ಇವ ಹೆಂಗಾಗೇನ್ರಿ? ಗುರು ದ್ರೋಣಾಚಾರ್ಯ ಇದ್ದ, ಹೌದು. ಪಾಂಡವರಿಗೆ ಅಟ್ಟ ವಿದ್ಯಾ ಕಲಿಸ್ತಿದ್ದ. ಹೌದು. ಪಾಂಡವರಿಗೆ ವಿದ್ಯಾ ಕಲಿಸುದ ನೋಡಿ ಏಕಲವ್ಯ ಹೋದಾಗ ನನಗೂ ವಿದ್ಯಾ ಕಲಿಸ್ರಿ ಗುರುವೇ ಅಂದ. ಗುರುಗಳ ನನಗ ಕಲಿಸ್ರಿ ಅಂದಾಗೆ ಪಾಂಡವರಿಗೆ ಅಟ್ಟ ಕಲಿಸ್ತು, ನಿನ್ನ ಕಳ್ಸಂಗಿಲ್ಲ ಅಂತೇಳಿ ಹೊಳ್ಳಿ ಕಲಿಸಿಬಿಟ್ಟ. ಹೊಳ್ಳಿ ಕಳಿಸಿದಾಗ ಅವಾಗ ಅರ್ಧ ಹಾದಿಗೆ ಬಂದ ಗುರು ಯಾರು ಮಾಡಿದ ಏಕಲವ್ಯ ಮಣ್ಣಿನ ಮೂರ್ತಿ ಮಾಡಿಟ್ಟ ಮಣ್ಣಿನ ಮೂರ್ತಿ ಮುಂದೆ ನಿಂತು ವಿದ್ಯಾ ಕಲಿತಿದ್ದ. ಮುಂದೆ ಒಂದು ಟೈಮದೊಳಗೆ ಏನಾತವ, ಪಾಂಡವರು ತಮ್ಮ ಬ್ಯಾಟಿ ಆಡ್ಲಕ್ ಹೋಗ್ಬೇಕಂತೇಳಿ ಅಡವಿ ಒಳಗೆ ಹೌದು ನಾಯಿ ತಗೊಂಡ ಬ್ಯಾಟಿ ಆಡ್ಲಕ್ ಹೋದ್ರು ಏಕಲವ್ಯನ ವಾಸ ಬಡಿತ್ತು ನಾಯಿ ಮೂಗಿಗೆ ಬಡದಾಗ. ಅವಾಗ ನಾಯಿಗಳ ಸುಮ್ಮಕೊಂಡಿರ್ಲಿಲ್ಲ, ಏಕಲವ್ಯನ ವಾಸ ನೋಡಿ ಬಗಳಕತ್ತ. ನಾಯಿಗಳು ಬಗಳಿದಾಗ ಅವಾಗ ಏಕಲವ್ಯ ವಿಚಾರ ಮಾಡಿದ, ಏನಂತ? ನಾಯಿ ಬಾಣ ಬಿಟ್ಟ ಪ್ರಾಣ ತೆಗಿತೀಯ, ಪ್ರಾಣ ಹತ್ಯೆ ಆಗ್ತದ, ಬ್ಯಾಡ ತನ್ನ ಬಾಣಿನಿಂದ ಬಾಯಿಜಾಳಿಗೆ ಹಾಕಿಬಿಟ್ಟ ನಾಯಿ ಬಾಯಿಗೆ ಹಾಕಿಬಿಟ್ಟ ಬಾಯಿಜಾಳಿಗೆ. ಅದೇ ಬಾಯಿಜಾಳಿಗೆ ಇಟ್ಟುಕೊಂಡ ನಾಯಿ ಪಾಂಡವ್ರ ಕಡೆ ಹೋಯ್ತು. ಪಾಂಡವ್ರೊಳಗ ಅರ್ಜುನಗ ತಿಳಿದು ಬತ್ತಿ ಸುದ್ದಿ, ಇಂಥ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯ ಕಡೆ ಮಾತ್ರ ಐತಿ, ನನಗ ಗೊತ್ತಿಲ್ಲದ ವಿದ್ಯಾ ಕಲಿಶಾನ ಏಕಲವ್ಯಗೆ ತಿಳಿ ಗುರು ದ್ರೋಹಿ ಅಂದ. ಬಾಯಿಗೆ ಬಂದಂಗ ಬೇಯ್ಲಕತ್ತ. ಬಾಯಿಗೆ ಬಂದದ ಬೇಯುವುದ ನೋಡಿ ಗುರು ದ್ರೋಣಾಚಾರ್ಯ ಹೇಳ್ತಾನ ಯಾರಿಗೆ? ಅರ್ಜುನಗ. ಏನಂತ? ಏ ಅರ್ಜುನ, ನನ್ನ ಮಾತು ನಂಬೋನ, ವಿದ್ಯಾ ಕಲಿಸಿಲ್ಲ ಅವನಿಗೆ. ಕಲಿಸಿಲ್ಲ ಅಂದ್ರೆ ಇವ ಕೇಳಿಲ್ಲ. ಹೌದು, ಏನಂತಾನ? ನೀ ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಸತ್ಯ ಆದ್ರ ಗುರುವೇ, ಈಗಿನ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬಂದ್ರಿ ಅಂದ್ರ ನೀವ್ ವಿದ್ಯಾ ಕಲಿಸಿಲ್ಲತನ ತಿಳ್ಕೊತನ ಅಂದ. ಸಿದ್ಧಾರ್ಥದ ಅಂದ್ರೆ ಆತಳ ಇದೇನ ದೊಡ್ಡದಗದ ಅಂದ. ವಿದ್ಯಾ ಕಲಿಸಲಾರದೆ ಏಕಲವ್ಯನ ಹೆಬ್ಬಟ್ಟು ಹೋಗಿ ನೀ ಕಡ್ಕೊಂಡು ಬರ್ತಿ ಅಂದ್ರ ನಿನಗೇನು ಗುರು ಅನ್ಬೇಕು, ಏನ ಗರಗುರು ಗುರು ಅನ್ಬೇಕು? ನೀ ಹೆಂಗ ದೊಡ್ಡವಾದಿ? ಯಾ ಗುರು ರೀ? ಗುರುವೇ ಕಾಲ್ ಹಿಡಿದು ತಿರುವೆ. ಗುರುವೇ ನಿನ್ನ ಕಾಲ್ ಹಿಡಿದ ತಿರುವೆ, ನನ್ನ ಕೈಯಾಗ ನಿನ್ನ ಚಂಡ ಮುರುವೆ. ಏನ್ ಮಾಡ್ತೀರಿ ಮಾರಿ ಒಟ್ಟ? ಹೇಳ್ತಾನು ನಿಮ್ಮ ಅವಿಯಲ್ಲಿ ಶೇಂಗಾ ಹರಿಲಕ್ ಹೋಗಿಳನತ್. ಅದ ಹರಿ ಚಟ ನಿಂದದ, ನನಗಿಲ್ಲ. ನಿಮ್ಮ 3 ಮಂದಿ ಚಟ ಐತದ, ಒಬ್ರು ಹರಿದು, ಒಬ್ರು ಸೂಡು ಕಟ್ಟುದು, ಒಬ್ಬ ಮಾರ್ಕೊಂಡು ಬರುದು. ಏನ್ರಿ ಮತ್ತೆ ಕೋತಂಬರಿ? ಕೋತಂಬರಿ ನೀವು ಬೇರೆ ತಿಳ್ಕೊಂಡ್ರಿ. ಮತ್ ನೀವು ಬೇರೆ ತಿಳ್ಕೊಂಡ್ರಿ. ಕೋತಂಬರಿ ಸೂಡ ಹರಿದು ಮಾಡಿದು, ಅದು ನಿನಗ ಬರ್ತದ, ನನಗಲ್ಲ. ಅದಕ್ಕ ತಮ್ಮ ಸ್ವತಃ ನಿನ್ನ ಗುರುವಿನ ಲೆಕ್ಕ ತಪ್ಪೈತಿ. ಅದಕ್ಕೆ ಈಗೇನು ಹೇಳತ್ಯಾರು? ಅದಕ್ಕೆ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳ್ತಿ. ಗುರು ಕಮ್ಮಿ